ಹಾಯ್ ಹಲೋ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ಫ್ಲೈ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ. ಫ್ಲೈ ಸ್ಟಿಚ್ ಅಂತ ಅಂದರೆ ಆ ಸ್ಟಿಚ್ ನೋಡೋದಕ್ಕೆ ಪಕ್ಷಿ ಆರೋ ಥರನೇ ಕಾಣಿಸುತ್ತೆ, ಅದಕ್ಕೆ ನಾವು ಇದನ್ನು ಫ್ಲೈ ಸ್ಟಿಚ್ ಅಂತ ಹೇಳ್ತೀವಿ. ಸೊ ಇದಕ್ಕೂ ಕೂಡ ನಾನು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ, 2 ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಈಗ ನೀವು ಲಾಸ್ಟ್ ಕ್ಲಾಸಲ್ಲಿ ಬಟನ್ ಹೋಲ್ ಸ್ಟಿಚ್ನ ನೋಡಿದ್ರಿ ಅಲ್ವಾ, ಅದರಲ್ಲಿ ನಮಗೆ ಅಡ್ಡಡ್ಡ ಇತ್ತು ಲೈನ್ಸು. ಅದರಲ್ಲಿ ಏನು ಮಾಡ್ತಿದ್ವಿ, 2 ಲಾಂಗ್ ಚೈನ್ ಆದಮೇಲೆ ಒಂದು ಲಾಕ್ ಥರ ಹಾಕ್ತಿದ್ವಿ. ಈ ಫ್ಲೈ ಸ್ಟಿಚ್ಚಲ್ಲಿ ನಾವು ಬೇರೆ ರೀತಿ ಹಾಕ್ತೀವಿ, ಅದು ಯಾವ ಥರ ಅಂತ ನೋಡ್ಕೊಳ್ಳೋಣ. ಈಗ ಇಲ್ಲಿ ನಾನು ಮಧ್ಯದ ಲೈನಿಂದ ಏನು ಮಾಡ್ತೀನಿ, ಸ್ವಲ್ಪ ಕೆಳಗಡೆ, ಓಕೆನಾ. ನಾವು ಬಟನ್ ಹೋಲಲ್ಲಿ ಈ ಕೊನೆಯಿಂದನೇ ಅಂದರೆ ಸ್ಟಾರ್ಟಿಂಗಿಂದನೇ ತೊಗೊಳ್ತಿದ್ವಿ, ಇದಕ್ಕೆ ಇದರಿಂದ ಕೆಳಗಡೆ ಇಲ್ಲಿಂದ ನಾವು ದಾರನ ತಗೊಳ್ಬೇಕಾಗತ್ತೆ. ಈ ಮಧ್ಯದ ಲೈನಿಂದ ನಾನು ದಾರ ತೊಗೊಂಡಿದ್ದೀನಿ. ದಾರ ತೊಗೊಂಡ್ಮೇಲೆ ಏನು ಮಾಡ್ತಾ ಇದ್ದೀನಿ, ಈ ರೈಟ್ ಸೈಡಲ್ಲಿ ಈ ಮೂಲೆಗೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಫಸ್ಟ್ ಒಂದು ಲಾಂಗ್ ಚೈನ್ ಹಾಕ್ತಾ ಇದ್ದೀನಿ. ಲಾಂಗ್ ಚೈನ್ ಹಾಕಿದ್ಮೇಲೆ ಇದನ್ನು ಮಧ್ಯಕ್ಕೆ ಮತ್ತೆ ಎಳ್ಕೋಬೇಕು. ಮಧ್ಯಕ್ಕೆ ಎಳೆದ ತಕ್ಷಣ ಇಲ್ಲಿ ಲಾಕ್ ಮಾಡಿ, ಮತ್ತೆ ರೈಟ್ ಸೈಡಲ್ಲಿ ಒಂದು ಲಾಂಗ್ ಚೈನ್ ಹಾಕಿ ಇದನ್ನು ಎಳೀರಿ, ಇಲ್ಲಿ ಲಾಕ್ ಮಾಡಿ. ಗೊತ್ತಾಯ್ತಲ್ಲ. ಈಗ ಮತ್ತೆ ನೆಕ್ಸ್ಟು ಒಂದು ಚೈನ್ ಹಾಕಿ ಮತ್ತೆ ರೈಟ್ ಸೈಡಲ್ಲಿ ಒಂದು ಲಾಂಗ್ ಚೈನ್, ಇದನ್ನು ಎಳಿಬೇಕು, ಮಧ್ಯದಲ್ಲಿ ಲಾಕ್ ಮಾಡಿ, ರೈಟ್ ಸೈಡಲ್ಲಿ ಮತ್ತೆ ಒಂದು ಲಾಂಗ್ ಚೈನ್ ಎಳಿರಿ, ಲಾಕ್, ಮತ್ತೆ ನೆಕ್ಸ್ಟ್ ಚೈನ್. ಸೊ ನೆಕ್ಸ್ಟ್ ಚೈನ್ ಹಾಕಿದ್ಮೇಲೆ ನೀವು ರೈಟ್ ಟು ಲೆಫ್ಟ್ ಆದರೂ ಮಾಡ್ಬೋದು, ಲೆಫ್ಟ್ ಟು ರೈಟ್ ಆದರೂ ಮಾಡ್ಬೋದು, ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಆ ರೀತಿ ಲಾಂಗ್ ಚೈನ್ ಹಾಕಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸೈಡು ಲಾಂಗ್ ಚೈನ್ ಹಾಕಬೇಕು, ಲಾಕ್ ಮಾಡಬೇಕು. ಸೊ ನೆನಪಿರಲಿ, ಇದು ಮಾಡಬೇಕಾದ್ರೆ ನೀವು ಹಾಕೋವಂಥ ಈ ಲಾಂಗ್ ಚೈನ್ಸು ವಿ ಶೇಪ್ ಥರನೇ ಬರಬೇಕು, ಸರಿನಾ. ನೋಡಿ, ಬಂದು ಪಕ್ಕದಲ್ಲೇ ಲಾಕ್ ಆಗಬೇಕು. ಲಾಕ್ ಆದಮೇಲೆ ಏನು ಮಾಡಬೇಕು, ಮತ್ತೆ ಎಡಗಡೆಗೆ ಲಾಂಗ್ ಚೈನ್ ಹಾಕಿ ಲಾಕ್, ಮತ್ತೆ ನೆಕ್ಸ್ಟ್ ಚೈನ್, ಲಾಂಗ್ ಚೈನ್, ಫುಲ್ ಲಾಕ್. ಇದನ್ನೆಲ್ಲ ಸ್ಟಾರ್ಟಿಂಗ್ ಏನಕ್ಕೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಅಂತಂದರೆ, ನಿಮಗೆ ನೀಡಲ್ಲೂ ಸೆಟ್ ಆಗಲಿ ಮತ್ತು ಸಿಲ್ಕ್ ಥ್ರೆಡ್ನ ಹ್ಯಾಂಡಲ್ ಮಾಡೋದು ನಿಮಗೆ ಕರೆಕ್ಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿಯ ಸ್ಟಿಚಸ್ ಎಲ್ಲ ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಬೇಕು. ಇವುಗಳನ್ನ ನಾವು ಬ್ಲೌಸಲ್ಲಿ ಕೂಡ ಬಳಸ್ತೀವಿ. ಕೆಲವೊಬ್ಬರು ಬರೀ ಥ್ರೆಡ್ ವರ್ಕ್ ಬೇಕು ಅಂತ ಕೇಳಿದಾಗ ಈ ಸ್ಟಿಚಸ್ನೆಲ್ಲ ನೀವು ಆರಾಮಾಗಿ ಬಳಸಬಹುದು. ಕಡಿಮೆ ಬಡ್ಜೆಟಿನ ಬ್ಲೌಸ್ ಎಂಬ್ರಾಯ್ಡ್ರಿ ಯಾರಾದರೂ ಕೇಳಿದಾಗ ನೀವು ಈ ರೀತಿ ಸ್ಟಿಚಸ್ನ ಮಾಡಿಕೊಟ್ರೆ ನಿಮಗೆ ಟೈಮು ಕೂಡ ಸೇವ್ ಆಗುತ್ತೆ, ಅದೇ ಥರ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡ್ದಂಗೂ ಆಗುತ್ತೆ, ಸರಿನಾ. ಸೊ ಇದೆಲ್ಲ ಏನಕ್ಕಪ್ಪ ಬಳಸುತ್ತಾರೋ ಇಲ್ವೋ ಅಂತ ಡೌಟ್ ಪಡ್ಕೊಂಬಿಡಿ, ಇದೆಲ್ಲ ಎಂಬ್ರಾಯ್ಡ್ರಿನಲ್ಲಿ ಬಳಸುವಂಥ ಸ್ಟಿಚಸ್ಸೇ, ಸರಿನಾ. ಅಕಸ್ಮಾತ್ ಏನಾದರೂ ಸ್ಟಿಚ್ ಬಿಚ್ಕೊಂಡ್ರೆ ಮತ್ತೆ ನೀವು ಸ್ಟಾರ್ಟ್ ಮಾಡಬೇಕು. ಲಾಂಗ್ ಚೈನ್, ಫುಲ್ ಲಾಕ್, ಮತ್ತು ನೆಕ್ಸ್ಟ್ ಚೈನ್ ಹಾಕಿ ಲಾಂಗ್ ಚೈನ್, ಫುಲ್ ಆದಮೇಲೆ ಲಾಕ್ ಆಯಿತು, ಮತ್ತು ಲಾಂಗ್ ಚೈನ್ ಹಾಕಿ ಫುಲ್ ಮಾಡಿ ಲಾಕ್. ಈ ಥರ ಲಾಕ್ ಆದಮೇಲೆ ಏನು ಮಾಡಬೇಕು, ಈಗ ನಾವು ಇದ್ರ ಸುತ್ತ ಚೈನ್ ಸ್ಟಿಚ್ನ ಹಾಕಬೇಕು. ಚೈನ್ ಸ್ಟಿಚ್ ಹಾಕ್ತೀವಿ ಅಂತ ನಿಮಗೆ ಗೊತ್ತಿದೆಯಲ್ಲ. ನಾವು ಹಾಕುವಂಥ ಸ್ಟಿಚ್ಚಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಅಂದರೆ ಈ ಥರ ಹೋಲ್ಸ್ ಏನಾದರೂ ಇದ್ದಾಗ ಅದನ್ನು ನೀಟಾಗಿ ಕವರ್ ಮಾಡಬೇಕಲ್ವಾ. ಒಂದು ಇಮೇಜು ಕಂಪ್ಲೀಟಾಗಿ ಕಾಣಿಸ್ಬೇಕು ಅಂತಂದರೆ ನಾವು ಅದಕ್ಕೆ ಔಟ್ಲೈನ್ನ ಕಂಪಲ್ಸರಿ ಹಾಕಬೇಕಾಗತ್ತೆ. ಈ ಥರ ಮೂಲೆಯಲ್ಲಿ ಬಂದಾಗ ನೀವು ಪುಟ್ಟದಾಗಿ ಚೈನ್ಸ್ ಹಾಕಿ, ಓಕೆನಾ. ಪುಟ್ಟದಾಗಿ ಚೈನ್ಸ್ ಹಾಕಿದ್ರೆ ಆ ಶೇಪ್ ಎಲ್ಲ ನೀಟಾಗಿ ಬರುತ್ತೆ. ನೋಡಿ, ಆವಾಗಲೇ ಫಸ್ಟ್ ಎಲ್ಲ ಹೋಲ್ಸ್ ಕಾಣಿಸ್ತಿತ್ತು, ಈಗ ಆ ಹೋಲ್ಸ್ನ ಕವರ್ ಮಾಡೋ ಥರ ನಾವು ಸ್ಟಿಚ್ನ ಹಾಕಬೇಕು. ಇದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಒಂದೊಂದೇ ಸ್ಟಿಚಸ್ಗೆ ಒಂದೊಂದು ಇಮೇಜ್ ವರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಂದು 4 ರಿಂದ 5 ಸ್ಟಿಚಸ್ನ ಒಂದೇ ಇಮೇಜಲ್ಲಿ ನೀವು ವರ್ಕ್ ಮಾಡಬಹುದು. ಬಟ್ ಏನಂದರೆ ಎಲ್ಲನೂ ಇನ್ಕ್ಲೂಡ್ ಆಗಬೇಕು ಮತ್ತು ನೀಟಾಗಿರೋ ಥರ ನೋಡಿಕೊಂಡು ಸ್ಟಿಚ್ ಮಾಡಿ. ಸೊ ಗೊತ್ತಾಯ್ತಲ್ಲ ಯಾವ ಥರ ನಾನು ಹಾಕ್ತೆ ಅಂತ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿರುತ್ತೆ. ನೆಕ್ಲೈನೆಲ್ಲ ಇದನ್ನು ಹಾಕ್ಬೋದು. ಯಾವ ಥರ ಹಾಕ್ಬೋದು ಅಂತ ನಿಮಗೆ ಡೌಟ್ ಇರುತ್ತೆ. ನೋಡಿ, ಈ ರೀತಿ ಯು ಶೇಪಲ್ಲಿ ಏನಾರ ನೆಕ್ಲೈನ್ ಇದ್ದರೆ ನೀವು ಇದನ್ನು ಈ ಥರ ಎಷ್ಟು ಗ್ಯಾಪಲ್ಲಿ ಈ ಶೇಪಲ್ಲಿ ಬೇಕೋ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಮತ್ತು ಮಧ್ಯದಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದರಲ್ಲಿ ಈ ರೀತಿ ಬರುತ್ತೆ ವಿ ಶೇಪಲ್ಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪಕ್ಕದಲ್ಲೂ ಹಾಕೋದ್ರೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದನ್ನು ನೀವು ಬಳಸಬಹುದು.
ಈ ಶೇಪಲ್ಲಿ ನೀವು ಫ್ಲೈ ಸ್ಟಿಚ್ನ ಬಳಸ್ಬೋದು. ಸೊ ಇದೇ ಸ್ಟಿಚಸ್ನ ಯೂಸ್ ಮಾಡಿ ನಾವು ನೆಕ್ಸ್ಟು ಯಾವ ಥರ ಲೀಡ್ ಸ್ಟಿಚ್ನ ಮಾಡೋದು ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ನೆನಪಿರಲಿ ಏನಂದರೆ, ಈ ಕಡೆಯಿಂದ ಲಾಂಗ್ ಚೈನ್ ತೊಗೊಳ್ತೀರಾ. ಈಗ 3 ಲೈನ್ಸ್ ಇದೆ ಅಂತ ಅಂದರೆ ಮಧ್ಯದಿಂದ ಸ್ಟಾರ್ಟ್ ಮಾಡ್ತೀರಾ. ಇಲ್ಲಿ ಒಂದು ಲಾಂಗ್ ಚೈನ್ನ ಪುಲ್ ಮಾಡಿ ಲಾಕ್ ಮಾಡಬೇಕು. ಮತ್ತು ಈ ಕಡೆ ಲಾಂಗ್ ಚೈನ್ ಪುಲ್ ಮಾಡಿ ಲಾಕ್, ಮತ್ತು ನೆಕ್ಸ್ಟ್ ಚೈನ್ ಹಾಕಿ ಲಾಂಗ್ ಚೈನ್ ಪುಲ್ ಲಾಕ್, ಲಾಂಗ್ ಚೈನ್ ಪುಲ್ ಲಾಕ್, ಮತ್ತು ನೆಕ್ಸ್ಟ್ ಚೈನ್ ಲಾಂಗ್ ಚೈನ್ ಹಾಕಿ ಎಳೆದು ಲಾಕ್ ಮಾಡಿ, ಮತ್ತು ಈ ಕಡೆ ಲಾಂಗ್ ಚೈನ್ ಹಾಕಿ ಎಳೆದು ಲಾಕ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಚೈನ್ ಹಾಕಿ. ಅಷ್ಟೇ, ತುಂಬಾ ಸಿಂಪಲ್. ನೀವು ಇದನ್ನು ಬಾಯಿನಲ್ಲಿ ಹೇಳ್ತಾ ಮಾಡಿದ್ರೆ ನಿಮಗೆ ಆ ಸ್ಟಿಚ್ಚು ಮರೆಯೋದಿಲ್ಲ. ನೀವು ಲೈಫ್ ಲಾಂಗು ಈ ಸ್ಟಿಚಸ್ನೆಲ್ಲ ನೆನಪಲ್ಲಿ ಇಟ್ಕೊಂಡಿರ್ತೀರ. ಸ್ಟಿಚ್ ನೇಮ್ ಯಾವ ಥರ ಅಂದರೆ ಸ್ಟಿಚ್ ನೇಮು ಮತ್ತು ಸ್ಟಿಚ್ನ ಯಾವ ಥರ ಹಾಕ್ತೀವಿ ಅಂತ ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಬೇಕು. ಓಕೆನಾ? ಥ್ಯಾಂಕ್ ಯು ಆ್ಯಂಡ್ ಬೈ ಬಾಯ್.